ಮತ್ತೆ ಎಡವಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ನಾವು ಹೇಳಿದ್ದು ನಡಿಬೇಕು ಅಂದರೆ ಒಂದು ನಮ್ಮ ಹತ್ರ ತುಂಬ ದುಡ್ಡಿರಬೇಕು, ಎಲ್ಲ ಅಧಿಕಾರ ಇರಬೇಕು. ಎರಡೂ ಇಲ್ಲ ಅಂದರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಜೊತೆಗೆ ನಮಗೊಂದು ಫೇವರ್ ಆಗಬೇಕು ಅಂತಿದ್ರೆ ಇನ್ನೊಬ್ಬರು ಹೇಳೋದನ್ನು ಕೇಳದೆ ಬೇರೆ ಆಪ್ಷನ್ನೇ ಇರಲ್ಲ. ಅದರಲ್ಲೂ ಹೆಣ್ಣಿನ ಕಡೆಯವರು ಅಂದರೆ ಮುಗ್ದೋಯ್ತು. ಯಾವಾಗಲೂ ಕೇಳೋ ಜಾಗದಲ್ಲೇ ಇರಬೇಕಾಗುತ್ತೆ ಹೊರತು ಹೇಳೋ ಅವಕಾಶನೇ ಸಿಗೋದಿಲ್ಲ. ನಿಜಾನಮ್ಮ, ಎಲ್ಲದಕ್ಕೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಒಂದು ಮಿತಿ ಇದೆ. ಅದನ್ನು ದಾಟಿ ನಾವು ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಹೋದರೆ ಅವ್ರಿಗೆ ಸದರ ಆಗ್ಬಿಡ್ತೀವಿ. ಸದ್ಯಕ್ಕೆ ನಮಗೆ ಬೇಕಾದ ಕೆಲಸ ಆಗೋ ಹಕ್ಕು ಕಾಣಿಸಿದ್ರು ಅದ್ರ ಪರಿಣಾಮ ಆಗೋದು ಆರತಿ ಮುಂದಿನ ಜೀವನದ ಮೇಲೆ. ನೀನು ಪರಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ, ಆಗ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಗೌರವಯುತವಾಗಿ ನಡ್ಕೊಂಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಪ್ಪ, ಹಾಗೇನಿಲ್ಲ. ನಮಗೆ ನೋವಾಗುತ್ತೆ, ನಾವು ನೊಂದ್ಕೋತೀವಿ ಅಂತ ನೀವು ನಿಮ್ಮ ಬೇಜಾರನ್ನು ಮುಚ್ಚಿಟ್ಟಿದ್ದೀರಾ ಅಂತಲೂ ಗೊತ್ತಮ್ಮ. ಈಗಲೇ ಇಷ್ಟು ದರ್ಪ ತೋರಿಸೋರು ನಾವು ಎಲ್ಲದನ್ನು ಸಹಿಸ್ಕೋತೀವಿ ಅಂತ ಗೊತ್ತಾದರೆ ಮುಂದೆ ಆರತಿ ಅವ್ರ ಮನೆ ಸೊಸೆ ಆದಮೇಲೆ ಅವಳನ್ನು ಹೇಗೆ ನಡೆಸ್ಕೋಬಹುದು ಹೇಳು? ಮುಂದೆ ಆರತಿ ಕಣ್ಣೀರಲ್ಲೇ ಕೈ ತೊಳೆಯೋದು ನನಗಿಷ್ಟ ಇಲ್ಲ ಅಮ್ಮ. ನನಗೆ ಗೊತ್ತಪ್ಪ, ನೀವೇನೇ ಯೋಚನೆ ಮಾಡಿದ್ರು ಅದು ನಮ್ಮ ಒಳ್ಳೆಯದಕ್ಕೆ ಅಂತ. ನಿಜ ಕಂದ, ನನ್ನ ತಲೆಯಲ್ಲಿ ನೀವು ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಬಿಟ್ಟು ಇನ್ನೇನು ಬರೋಲ್ಲ. ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೇ. ಸರಿಗ ಕತ್ಲೆಯಲ್ಲಿ ಯಾಕಮ್ಮ ಕೂತಿದ್ಯಾ? ನಾನಿವತ್ತೊಂದು ಕೆಲಸ ಮಾಡಿದೆ ಡ್ಯಾಡ್. ಅದರಿಂದ ನಾನು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸ್ದೆ. ಆದರೆ ಅದ್ರ ಜೊತೆಗೆ ಸುವಾಸಿನಿ ಆಂಟಿ ನನ್ನನ್ನು ಹೇಟ್ ಮಾಡೋ ಥರ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ ಡ್ಯಾಡ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸುಹಾಸಿನಿ ನಿನ್ನನ್ನು ಹೇಟ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲಮ್ಮ. ನಾನು ಅವ್ರ ಹತ್ರ ಮಾತಾಡಿದ್ದೀನಲ್ಲ, ಈಗಲೂ ಅವ್ರಿಗೆ ವಿಕ್ಕಿಗೆ ನಿನ್ನನ್ನೇ ತಂದ್ಕೋಬೇಕು ಅಂತ ಆಸೆ ಇದೆ. ಹೌದಾ ಡ್ಯಾಡ್? ಹಾಗಂತ ಅವರೇ ಹೇಳಿದ್ರಾ? ಹೌದು ಸಾರಿಕಾ. ಇದರಿಂದ ಅವ್ರು ನಿನಗೇನೋ ಫೇವರ್ ಮಾಡ್ತಾ ಇದ್ದಾರೆ ಅಥವಾ ನೀನು ಅವ್ರಿಗೆ ಫೇವ್ರೇಟ್ ಅಂತ ಏನೂ ಅಲ್ಲ. ಲೋ ಕ್ಲಾಸ್ ಆರ್ತಿಗಿಂತ ನೋಡೋಕ್ಕೆ ಸುಂದರವಾಗಿರೋ ಹೈ ಕ್ಲಾಸ್ ಹುಡುಗಿ ಆಗಿರೋ ನಿನ್ನನ್ನು ಅವ್ರ ಮನೆ ಸೊಸೆಯಾಗಿ ತಂದ್ಕೊಳ್ಳೋದು ಬೆಟರ್ ಅಂತ ಅವ್ರಿಗೆ ಅನಿಸಿದೆ. ವಾಟ್ ಎವರ್, ನಾನು ಅಲ್ಲಿಗೆ ಸೊಸೆ ಆಗಿ ಹೋಗಬೇಕು ಅಷ್ಟೇ. ಡ್ಯಾಡ್, ನಿಮ್ಗೇನು ಅನಿಸುತ್ತೆ? ನನ್ನ ಮತ್ತು ಆರತಿ ನಡುವಿನ ಯುದ್ಧದಲ್ಲಿ ಯಾರು ಗೆಲ್ಬೋದು ಅನಿಸುತ್ತೆ? ನಿನ್ನ ಮನಸ್ಸಿನ ಮಾತು ಕೇಳಿ ನೀನು ಅಂದ್ಕೊಂಡಾಗೆ ಪ್ಲ್ಯಾನ್ ನಡೆಸ್ತಾ ಹೋದರೆ ಗೆಲ್ಲೋದು ನೀನೇನಮ್ಮ. ಇದರಲ್ಲಿ ಯಾವುದೇ ಅನುಮಾನನೂ ಇಲ್ಲ ಅಲ್ವಾ? ಕರೆಕ್ಟು. ಎಸ್, ಹಾಗೆ ಮಾಡ್ತೀನಿ. ವಾಟ್ ಇಸ್ ದಿಸ್? 1 or 2 days ಇಟ್ಸ್ ಓಕೆ. 15 ದಿನ ಲೀವ್ ಕೇಳಿದ್ದೀರಾ? ಯು ಆರ್ ದ ಮ್ಯಾನೇಜರ್. ಹೇಗೆ ಸಾಧ್ಯ ಹೇಳಿ? ಸರ್, ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಬಟ್ ಹೇಳ್ದೆ ವಿಧಿ ಇಲ್ಲ ಸರ್. ನಾನು ಲೀವ್ ಕೇಳ್ತಾ ಇರೋದು ನನ್ನ ಮದುವೆಗೆ ಸರ್. ನಾಡಿದ್ದೆ ನನ್ನ ಮದುವೆ. ನೀವೊಬ್ಬರು ಬಾಕಿ ಇದ್ರೆ ನೋಡಿ ಮದುವೆ ಬಗ್ಗೆ ಮಾತಾಡೋದಕ್ಕೆ. ಎಲ್ಲಿ ನೋಡಿದ್ರು ಮದುವೆ 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 ಮದುವೆ. ನಮ್ಮ ಜನಕ್ಕೆ ಮದುವೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನನಗೂ ಮದುವೆ ಬಗ್ಗೆ ಕೇಳಿ ಕೇಳಿ ಸಾಕಾಗೋಗಿದೆ. ಅದೆಷ್ಟು ಕೇಳಿಬಿಟ್ಟಿದ್ದೀನಂದರೆ ಇಡೀ ದಿನ ಕಿವಿನಲ್ಲಿ ಗಟ್ಟಿ ಮೇಳ ಸೌಂಡೇ ಇರುತ್ತೆ. ಸರ್, ಎಲ್ಲ ಸೇರ್ಕೊಂಡು ಹಾಳಾಗೋ ಅಂತಿರ್ಬೇಕಾದ್ರೆ ಹಾಳಾಗೋದೇ ಸರಿ ಅನಿಸ್ಬಿಡುತ್ತೆ ಸರ್. ಅದಕ್ಕೆ ಮದುವೆಗೆ ಒಪ್ಕೊಂಡ್ಬಿಟ್ಟೆ. ಉದ್ಧಾರ ಆದಂಗೆ. ಸರ್, ಹಾಗೆ 1 ಅವರ್ ನನ್ನ ಜೊತೆ ಬರಬೇಕಿತ್ತು ಅಂದಿದ್ದನಲ್ಲ ಸರ್. ಯಾಕ್ರಿ, ನೀವು ನನ್ನ ಮದುವೆ ಮಾಡಿಸೋ ಪ್ಲ್ಯಾನಲ್ಲಿದ್ದೀರಾ?
ಬಾಸ್ ಅದು ನಿಮ್ನ ನೋಡಕ್ಕೆ ಆಗಲ್ಲ ಮೇಡಮ್. ನಾನು ನಾಗಿಂದ ನೋಡ್ತಿದ್ದೀನಿ ಮೀಟಿಂಗು ಒಳಗೆ ಬಿಡಲ್ಲ ಅಂತ ಒಂದೇ ಸಮನೆ ರಗ್ಲೆ. ಅಷ್ಟಕ್ಕೂ ಒಳಗಿರೋದು ಶ್ರೀವತ್ಸ ತಾನೆ. ಏನೇ ಮಾತಾಡಿದ್ರು ಕಂಪ್ನಿ ವಿಷಯ ತಾನೇ ಮಾತಾಡೋದು. ನನಗೂ ಮಾತಾಡಬೇಕು, 2 ನಿಮಿಷ ಮಾತಾಡ್ಕೊಂಡು ಹೋಗ್ತೀನಿ. ಪಚಾರಿ. ಏನಂದೆ? ಶ್ರೀವತ್ಸ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೇನೆ. ಆಫೀಸ್ ಇದು, ನನ್ನನ್ನು ಏನಂತ ಅಡ್ರೆಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದೆ ತಾನೆ. ಏನಂದೆ ಇವಾಗ ನೀನು? ಓಹೋ ಸಾರಿ ಬಾಸ್, ತಗೊಳ್ಳಿ, ನೀವು ಕೇಳಿದ ರಿಪೋರ್ಟ್ಸ್ ಎಲ್ಲ ರೆಡಿ ಇದೆ. ಇದನ್ನು ಹೇಳೋದಕ್ಕೆ ಎಷ್ಟು ಡ್ರಾಮಾ ಬೇಕಿತ್ತ? ಮ್ಯಾಟ್ರ್ ಬೇರೆನೇ ಇದೆ ಬಾಸ್. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ಅವಳು ಮದುವೆ ಅಂತ ಶಾಪಿಂಗಿಗೆ ಬೆಂಗಳೂರಿಗೆ ಬಂದಿದ್ದಾಳೆ. ಲಂಚ್ ಅವರಲ್ಲಿ 2 hours ಹೋಗಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಕ್ಕೆ ಬಂದೆ. ಒಂದು ನಿಮಿಷ ನಿಂತ್ಕೊ. ಇಲ್ಲಿ ಇನ್ಫಾರ್ಮ್ ಮಾಡಿ ಹೋಗೋದಕ್ಕೆ ಬಾಸು ನೀನಲ್ಲ, ನಾನು. ನೀನು ರಿಕ್ವೆಸ್ಟ್ ಮಾಡ್ಕೋಬೇಕು. ದೊಡ್ಡದಾಗಿ ಹೊರಟ್ಬಿಟ್ಲು. ನಾನಿನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಗೊತ್ತಿರಲಿ. ಆಯ್ತು, ಈಗ ಕೊಡಿ. 2 hours ಲಂಚ್ ಬ್ರೇಕ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಡಿಸಿಪ್ಲಿನ್ ಇಲ್ಲ, ಡೆಡಿಕೇಶನ್ ಇಲ್ಲ. ಕೇಳಿದಷ್ಟು ಸ್ಯಾಲ್ರಿ ತೊಗೊಂಡ್ರೆ ಸಾಲದು. ಸ್ಯಾಲ್ರಿ ಕೊಡೋರ್ಗೂ ಲಾಭ ಆಗೋ ರೀತಿ ನೋಡ್ಕೋಬೇಕು. ಕಾಮ್ ಚೋರ್. ಲಂಚ್ ಅವರು ಸೇರಿಸಿ 2 hours ಅಂದಿದ್ದು ನಾನು. ಅಷ್ಟನ್ನು ಕೊಡೋಕ್ಕಾಗಲ್ವಾ ನಿಮಗೆ? ಒಂದಿನ ನಾಗರ ಪಂಚಮಿ, ಇನ್ನೊಂದಿನ ವರಮಹಾಲಕ್ಷ್ಮಿ, ಮತ್ತೊಂದಿನ ಬೀಗರೂಟ. ಬರೀ ಇದೇ ಆಗೋಯ್ತು. ಕೇಳಿದ್ರೆ ನನ್ನ ಹತ್ರ ಹಾರ್ಡ್ ವರ್ಕರ್ಗೆ ಅಂತ ಬಿಲ್ಡಪ್ ಬೇರೆ. ಬೇಗ ಬಂದ್ಬಿಡ್ತೀನಿ ಬಾಸ್. ನೋ ವೇ, ನೆವರ್. ಇಷ್ಟೋದಂಗೆ ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಇವತ್ತಿನ ಲಂಚ್ ಬ್ರೇಕ್ ಕೇವಲ 15 minutes. 15 ನಿಮಿಷದಲ್ಲಿ ಊಟ ಮುಗಿಸಿ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಲ್ಲ, ಅದನ್ನು ಶುರು ಮಾಡ್ಕೊ. ಅಲ್ಲ ಬಾಸ್, ಅದು ಬಾಸ್. ಡೋಂಟ್ ವರಿ ಆರ್ತಿ ಅವರೇ, ನಿಮ್ಮ ಇಷ್ಟದಾಗೆ ಇವತ್ತು ಬಂದು ನಾನು ಮಾವನ ಹತ್ರ ಮಾತಾಡ್ತೀನಿ. ಆದರೆ ಆಫೀಸಿಂದ ಬರೋದು ಸಂಜೆ ಆಗುತ್ತೆ. ನಂಗೆ ಯಾಕೋ ಭಯ ಆಗ್ತಿದೆ ವಿಕ್ಕಿ ಅವರೇ. ನಿನ್ನೆ ರಾತ್ರಿ ಅಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ಲಂತೆ. ಆಗ ಅಪ್ಪ ನಾನು ಏನೇ ನಿರ್ಧಾರ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿದ್ರಂತೆ. ನಿಮ್ಮಪ್ಪ ಎದುರುಗಡೆಯಿಂದ ಹಾರ್ಡ್ವೇರ್ ಅನ್ಸಿದ್ರು, ಒಳಗಡೆಯಿಂದ ಪಕ್ಕಾ ಸಾಫ್ಟ್ವೇರು. ಇನ್ನು ನಮ್ಮನೇಲಿ ದೊಡ್ಡ ಮಗನ ಮದುವೆ ಆದಮೇಲೆ ಚಿಕ್ಕ ಮಗನ ಮದುವೆ ಮಾಡ್ತೀವಿ ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಇದನ್ನೇ ಮಾವನಿಗೆ ನಾನು ಅರ್ಥ ಆಗೋ ಥರ ಹೇಳ್ತೀನಿ. ಏನೋ ಒಟ್ಟಿನಲ್ಲಿ ಎಲ್ಲ ಸರಿ ಹೋದ್ರೆ ಸಾಕು. ನೀವೇನು ಚಿಂತೆ ಮಾಡಬೇಡಿ. ವಿಕ್ಕಿ ಬಾಬಾ, ರೌಡಿ ನಂದಿ ತುಂಬಾ ಗರಂ ಆಗಿರೋ ಥರ ಇದೆ. ಯಾರ ಮೇಲೆ ಸುಪಾರಿ ತಗೊಂಡ್ಬಂದಿದ್ದಾರೋ ಏನೋ ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್, ಲವ್ ಯು.